ಕೇವಲ 3 ಗೇಟ್ ಮಾತ್ರ ತೆರೆದಿತ್ತು. ವಕೀಲ ಜಿಆರ್ ಮೋಹನ್ ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ ನೋಡಿ. ಘಟನೆಯ ಬಗ್ಗೆ ತನಿಖೆಗೆ ಆದೇಶಿಸಲಾಗಿದೆ ಅಂತ ಎಜಿ ಹೇಳಿದ್ದಾರೆ. ತನಿಖೆಯ ನಂತರ ಸಂಪೂರ್ಣ ಸತ್ಯ ಹೊರಬರುತ್ತೆ, ಏನಾಗಿದೆ ಅನ್ನೋದು ಗೊತ್ತಾಗುತ್ತೆ. ತನಿಖೆಗೆ ವಹಿಸಿದ್ದೀವಿ. ಹೈಕೋರ್ಟ್ಗೆ ಸರ್ಕಾರದ ಪರ ಎಜಿ ಶಶಿಕಿರಣ್ ಶೆಟ್ಟಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕೇವಲ 3 ಗೇಟ್ಗಳು ಮಾತ್ರ ತೆರೆದಿತ್ತು ಅನ್ನೋದು ವಕೀಲ ಜಿಆರ್ ಮೋಹನ್ ಮಂಡಿಸಿರುವಂತಹ ವಾದ. ಆಗ್ಲೇ ಶಶಿಕಿರಣ್ ಶೆಟ್ಟಿ ಹೇಳ್ತಾ ಇದ್ರು, ಎಲ್ಲಾ ಗೇಟ್ಗಳು ಓಪನ್ ಇತ್ತು, 21 ಗೇಟ್ ಇದೆ, 21 ಗೇಟ್ ಕೂಡ ಓಪನ್ ಇದೆ ಅಂತ. ಬಟ್ ಅಲ್ಲಿ ಏನಾಗಿತ್ತು, ತನಿಖೆಯ ಸತ್ಯಾಸತ್ಯತೆ ತನಿಖೆಯಾದ ನಂತರನೇ ಹೊರಬರಬೇಕಿದೆ. ಘಟನೆಯ ಸತ್ಯಾಸತ್ಯತೆ, ಅಲ್ಲಿದ್ದಂತ ಒಟ್ಟು ಗೇಟ್ಗಳ ಸಂಖ್ಯೆಯನ್ನಷ್ಟೇ ಹೇಳಬಹುದು. ಬಟ್ ಆ ಕ್ಷಣಕ್ಕೆ ಎಷ್ಟು ಓಪನ್ ಇತ್ತು, ಏನಾಗಿತ್ತು? ಆರ್ಸಿಬಿ ಆಟಗಾರರು ರಾಜ್ಯಕ್ಕೆ ಆಡ್ತಾ ಇದ್ದಾರೆ, ದೇಶಕ್ಕಲ್ಲ. ರಾಜ್ಯ ಸರ್ಕಾರ ಇವರನ್ನ ಗೌರವಿಸುವಂತ ಅಗತ್ಯ ಇರಲಿಲ್ಲ, ಹೀಗಂತ ವಕೀಲ ಹೇಮಂತ್ ರಾಜ್ ತಮ್ಮ ವಾದವನ್ನು ಮುಂದಿಡ್ತಾ ಇದ್ದಾರೆ. ವಿಧಾನಸೌಧ, ಚಿನ್ನಸ್ವಾಮಿ ಎರಡೂ ಕಡೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಇದರಿಂದ ಸಮಸ್ಯೆ ಆಯಿತು ಅಂತ ವಕೀಲ ಹೇಮಂತ್ ರಾಜ್ ವಾದಿಸ್ತಾ ಇದ್ದಾರೆ. ಒಂದೇ ದಿನ ಎರಡೆರಡು ಕಡೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿರೋದು. ಆಮೇಲೆ ಕೆಲವೊಂದು ಇನ್ಸೈಡ್ ಮಾಹಿತಿಗಳು ನಾವು ಕೊಡ್ತಾ ಇದ್ವಿ, ನಿನ್ನೆಯಿಂದಲೂ ಕೂಡ ಹೇಳ್ತಾ ಇದ್ವಿ ಏನೇನ್ ಆಗಿತ್ತು ಅನ್ನೋದಾಗಿ. ಬಟ್ ಕೋರ್ಟ್ ಗಮನಕ್ಕೆ ಇಷ್ಟೆಲ್ಲ ವಿಚಾರಗಳು ಈಗಾಗಲೇ ಬಂದಿದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ನಾವು ನೋಡ್ತಾ ಇರೋ ಹಾಗೆ ಹೈಕೋರ್ಟ್ ಇವಾಗ PIL ತಾನೇ ಸ್ವಯಂ ಪ್ರೇರಿತವಾಗಿ ಸಲ್ಲಿಸಿಕೊಂಡು ಈಗ ಏನು ವಿಚಾರಣೆ ನಡೆಸ್ತಾ ಇದೆ, ಇದು ನಿಜಕ್ಕೂ ಬೇಕಾಗಿತ್ತು. ಯಾಕೆಂದ್ರೆ CM ಸಿದ್ದರಾಮಯ್ಯ ಅವ್ರು ಹೇಳ್ತಾ ಇದ್ರು, ನಾವು ಮ್ಯಾಜಿಸ್ಟ್ರೇಟ್ ತನಿಖೆಯನ್ನ ತರಿಸ್ಕೊಳ್ತೀವಿ, 15 ದಿನದಲ್ಲಿ ತನಿಖೆ ಬರುತ್ತೆ, ಅದಾದ ನಂತರ ವರದಿ ಬರುತ್ತೆ, ಅದಾದ ನಂತರದಲ್ಲಿ ಏನ್ ಕ್ರಮ ಕೈಗೊಳ್ಬೇಕು ನೋಡ್ತೀವಿ ಅಂತ ಹೇಳಿ. ಬಟ್ 11 ಜನರ ಸಾವಿಗೆ ಕಾರಣ ಯಾರು? ಯಾಕೆಂದ್ರೆ ಒಂದ್ ಕಡೆ ನೂಕು ನುಗ್ಲಾಗಿದೆ, ಜನರ ಮಧ್ಯದಲ್ಲೇ ಈ ರೀತಿ ಅವಘಡಗಳು ಸಂಭವಿಸೋಗಿದೆ. ಅಲ್ಲಲ್ಲಿ ಉಸಿರುಗಟ್ಟಿ ಕೆಲವರು ಪ್ರಾಣ ಬಿಟ್ಟಿದ್ರೆ, ಕೆಲವರು ಕಾಲ್ ತುಳಿತದಿಂದಾಗಿ ಸಣ್ಣ ಪುಟ್ಟ ಗಾಯಗಳಾಗಿದೆ, ಕೆಲವರಿಗೆ ದೊಡ್ಡ ಮಟ್ಟದ ಗಾಯಗಳಾಗಿದೆ. ಅವರೆಲ್ಲರೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಘಟನೆಗೆ ಕಾರಣ ಏನು ಅನ್ನುವಂಥದ್ದು ತುಂಬಾ ಜನರಿಗೆ ಒಂದ್ ರೀತಿ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಯಾಕಂದ್ರೆ ಸರ್ಕಾರದ ವತಿಯಿಂದ ಆದಂತಹ ಕಾರ್ಯಕ್ರಮ, ಏನು ವಿಧಾನಸೌಧದ ಮುಂಭಾಗದಲ್ಲಿ ಆದಂತಹ ಕಾರ್ಯಕ್ರಮ ಸರ್ಕಾರದ ವತಿಯಿಂದ ಆಗಿದ್ದಂಥದ್ದು. ಅಲ್ಲೂ ಕೂಡ ದೊಡ್ಡ ಜನಸಂಖ್ಯೆ, ದೊಡ್ಡ ಮಟ್ಟದ ಜನಸಂಖ್ಯೆ ಇತ್ತು. ಇನ್ನೊಂದು ಕಡೆ ನೋಡೋದಾದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂಭಾಗದಲ್ಲೂ ಕೂಡ ದೊಡ್ಡ ಮಟ್ಟದ ಜನಸಂಖ್ಯೆ. ಯಾಕೆಂದ್ರೆ ಅಲ್ಲಿಂದ ಆಟಗಾರರು ಅಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಆಗಮಿಸ್ತಾರೆ, ಅವರನ್ನ ನೋಡಬೇಕು, ಕಣ್ ತುಂಬಿಕೊಳ್ಬೇಕು, ಅಭಿನಂದನೆ ಸಲ್ಲಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ದೊಡ್ಡ ಕ್ರೌಡ್ ಇಟ್ಟಿತ್ತು. ಮತ್ತೆ ಒಳಗಡೆ ಹೋಗ್ಲೇಬೇಕು ಅಂತ ಹೇಳಿ ದುಂಬಾಲ್ ಬಿದ್ದಿದ್ರು. ಮತ್ತೆ ಗೇಟ್ ತೆಗೆಯುವಂತಹ ಸಂದರ್ಭದಲ್ಲಿ ಏನೆಲ್ಲ ಅವಘಡಗಳಾಗಿದೆ, ಯಾರ ತಪ್ಪಿನಿಂದ ಇದೆಲ್ಲ ಆಯ್ತು, ಯಾಕೆ ನೂಕುನುಗ್ಲು ಉಂಟಾಯ್ತು? ಯಾಕೆಂದ್ರೆ ದೊಡ್ಡ ಮಟ್ಟದ ಕ್ರೌಡ್ ಇದೆ, ಪೊಲೀಸರು ಕೂಡ ಗೊತ್ತಿರ್ತಾರೆ. ಯಾಕೆಂದ್ರೆ ಇಂತಹ ಹಲವು ಘಟನೆಗಳನ್ನ ಪೊಲೀಸರು ಹ್ಯಾಂಡಲ್ ಮಾಡಿರ್ತಾರೆ. ಎಂತೆಂತ ಕ್ರೌಡ್ ಗಳನ್ನ ನೋಡಿರೋದಿಲ್ಲ ಪೊಲೀಸರು. ಬಟ್ 2.5 ಲಕ್ಷ ಜನ ಬಂದಿದ್ರು ಕೂಡ ಪೊಲೀಸರು ಎಡವಿದ್ದಲ್ಲಿ, ಅಥವಾ ಪೊಲೀಸರು ಎಡವಿದ್ರ ಪೊಲೀಸರ ತಪ್ಪಿನಿಂದ ಆಯ್ತಾ, ಅಥವಾ ಜನರು ಯಾವ ಕಾರಣದಿಂದಾಗಿ ಇಂತಹ ಘಟನೆಗೆ ಸಿಲುಕಬೇಕಾಯಿತು? ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತೇನು ವಾದ ಪ್ರತಿವಾದ ನಡೀತಾ ಇದೆ, ಅಲ್ಲಿ ಆಗಿದ್ದೇನು, ಏನೆಲ್ಲ ವ್ಯವಸ್ಥೆಗಳಾಗಿತ್ತು, ಜೊತೆಗೆ ಏನ್ ಆಗ್ಬೇಕಾಗಿತ್ತು, ಆ ಕುರಿತಂತೆಯೂ ಕೂಡ ಇವತ್ತು ವಾದ ಪ್ರತಿವಾದ ನಡೀತಾ ಇರುವಂತದ್ದು. ಹೈಕೋರ್ಟ್ ನಲ್ಲಿ ಒಂದ್ ಕಡೆ ಸರ್ಕಾರದ ಪರ ವಕೀಲರು ಕೂಡ ವಾದವನ್ನ ಮಂಡಿಸ್ತಾ ಇದ್ದಾರೆ. ಚೈತ್ರ, ನಾವು ಗಮನಿಸ್ತಾ ಇರೋ ಹಾಗೆ ವಿಧಾನಸೌಧದ ಮುಂಭಾಗದಲ್ಲಿ ದೊಡ್ಡ ಕ್ರೌಡ್ ಇತ್ತು. ಆ ಸಂದರ್ಭದಲ್ಲಿ ಏನು ವೇದಿಕೆ ಕಾರ್ಯಕ್ರಮ ನಡೀತಾ ಇರುವಂತಹ ಸಂದರ್ಭದಲ್ಲೇ ಇಲ್ಲಿ ಕಾಲ್ ತುಳಿತ ಉಂಟಾಯ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ. ಒಂದು ವೇಳೆ ಈ ಕಾರ್ಯಕ್ರಮ ಮುಗ್ದ ನಂತರದಲ್ಲಿ ಜನ ಎಲ್ಲರೂ ಕೂಡ ಆ ಕಡೆ ತಿರುಗೋದಾಗಿತ್ತು, ಇನ್ನೇನ್ ಕತೆ ಅಂತ